ನಮ್ಮ ಸೈಡ್ ಇಲ್ಲ ಈಗ ಬೇರೆ ರೋಡ್ ಆಯ್ತು. ಇಲ್ಲ ಅದು ನಾವು ಮಣ್ಣು ಕೆಲಸ ಮೊನ್ನೆ ಮೆಟ್ರೋ ರೋಡ್ ನಮ್ದಲ್ಲ, ಇದು ನಮ್ದಲ್ಲ, ಇದು ನಮ್ದು. ಅಲ್ಲಿವರೆಗೂ ನಮ್ದು. ಹೌದು, ಇಲ್ಲಿ ಅಲ್ಲಿವರೆಗೂ ನಮ್ದು. ಈಗ ಮನೆ ಕಟ್ಟಿದ್ದೀನಿ, ಈಗ ಕಾಂಪೌಂಡ್ ಆಗಿದೆ, ಈಗ ಮನೆ ಕಟ್ಟಿರೋದು ಹಿಂದೆ ಮನೆ ನಮ್ದಲ್ಲ. ಅಲ್ಲಿದ್ದು ಅಲ್ಲಿವರೆಗೂ ರೋಡ್ವರೆಗೆ ಈ ಸೈಡ್ ಬರುತ್ತೆ, ಇಲ್ಲಿವರೆಗೆ ಅಷ್ಟೇ ಅಷ್ಟೇ ಅಷ್ಟೇ. ನಮ್ಮ ಅದಕ್ಕೆ ಇದು ಗೋಡೆ ಅಲ್ಲಿ ಅಲ್ಲಿದೆ. ಹಾಂ, ಏನು ಏನಾಗಬೇಕು ನೀವು ಸೈಟು ಇಲ್ಲಿವರೆಗಮ್ಮ ಸೈಟು ಸರ್. ಇಲ್ಲಿ ಕಲ್ಲಿದೆ ನೋಡಿ, ಈ ಎರಡನೇ ಕಲ್ಲು ಇಲ್ಲಿ ಸೈಟ್ ಇಲ್ಲ ಬರ್ತಲ್ಲ. ಕಲ್ಲಿ ಹೋಗ್ತಿದ್ದೀವಲ್ಲ, ಹಿಂಗೆ ಹೋಗುತ್ತಾ? ಈ ಸ್ವಲ್ಪ ಪಾರ್ಟ್ಸ್ ಇದೆ. ರೋಡ್ ಯಾವ್ದಂದ್ರಿ? ಎಲ್ಲಿಂದ ಬರೋದು? ಅದು ಮೇನ್ ರೋಡಿಂದ. ಮೇನ್ ರೋಡಿಂದ ಚಿಕ್ಕ ರೋಡ್ ಇರೋದು. ಹೌದು ಸರ್, ಒಂದು ಕಡೆ ಬರುತ್ತೆ, ಒಂದು ಕಡೆ ರೋಡ್ ಬರೋದು. ಹೌದು, ಇದು ರೋಡ್ ಹಿಂಗೆ ಸ್ಟ್ರೇಟ್ ಹೋಗುತ್ತೆ. ಅದರಿಂದ ಕಾಂಪೌಂಡ್ ಆಗೋದು. ಅದೇ ಈ ಇಲ್ಲಿಂದ ರೋಡ್ ಇಲ್ಲ, ಆ ಕಡೆ ಕೊಂಡು 4 ಕಡೆ ಇಲ್ಲ ಇಲ್ಲ, ನಾವು ತಗೊಂಡಿರೋದು. ಏನು ಕೆಲಸ ಮಾಡ್ತೀರಲ್ಲ ನೀವು? ನಾನು ಸಿವಿಲ್. ನೀವು? ನಾನು ಐ ಟಿ ಕೆಲಸ ಮಾಡ್ತೀರಾ? ರೋಡ್ವರೆಗೆ ಹೋಗುತ್ತೆ ಈಗ. ರೋಡ್ ಓಕೆ, ಅದು ಅಲ್ಲಿ ಆ ಫೆನ್ಸಿಂಗ್ವರೆಗೆ ಹೋಗುತ್ತಲ್ವ? ಹೌದು. ಇದು ಇಲ್ಲಿವರೆಗೂ ನಮ್ದು ಏನು ಗೊತ್ತಾ? ಇಲ್ಲಿವರೆಗೂ ಜಾಗ ನಮ್ಮದು. ಇಲ್ಲಿವರೆಗೂ ಸರ್. ಈ ಕಲ್ಲಿಂದ ಈ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡ್ ಈ ಬಿಡ್ತು 5 ಫೀಟ್ 5 ಫೀಟ್ ಇದೆ. 4 ಫೀಟ್ ಇದೆ, 5 ಫೀಟ್ ಇದೆ. ಪರ್ಫೆಕ್ಟ್. ಹೌದು, 5 ಫೀಟ್ 7 ಇಂಚ್ ಇದೆ, 5 ಅಡಿ 7 ಇಂಚ್ ಇದೆ. ಇದು 5 ಫೀಟ್ ಇದೆಯಲ್ಲ? ಹಾಂ, ಇದೆ. ಹಿಂದೆ ಎಷ್ಟು ಬಿಟ್ಟಿದ್ದೀರಾ? ಹಿಂದೆ 1.5 ಅಡಿ ಬಿಟ್ಟಿದ್ದೀನಿ. ಇಲ್ಲಿ ಎಷ್ಟಿದೆ ನಮ್ಮದು? ಇಲ್ಲಿ 6 ಅಡಿ 7 ಇಂಚ್ ಇದೆ. ಹಾಂ ಹಾಂ. ಎಷ್ಟು ದಿನ ಆಯ್ತು ಎಲ್ಲ ಸ್ಟಾರ್ಟ್ ಆಗಿ? ಒಂದು ತಿಂಗಳಾಗಿದೆ. ಈಗೆಲ್ಲ ಏನಾಗುತ್ತೆ ಅಂತಂದ್ರೆ, ಇದು ಎಷ್ಟು ದಿನ ಆಯಿತು ಬಿಡಿಸಿ? ಇದು ನೆನೆ ಹೇಳ್ತಿರೋದು. ಇದೆಲ್ಲ ಒಂಥರ ತಲೆ ಮೇಲೆ ಕಲ್ಲು ಹಾಕ್ಕೊಂಡಂಗೆ. ಈಗ ನಮಗೆ ನಾವೇ ತಲೆ ಮೇಲೆ ಬಂಡಿ ಹೇಳ್ಕೊಂಡಂಗೆ. ಏನಾಗುತ್ತೆ ಅಂತಂದರೆ, ಇದು ಸ್ವಲ್ಪ ವಿಳಂಬ ಆಗುತ್ತೆ. ಈಗ ವಿಳಂಬ ಆಗೋ ಚಾನ್ಸಸ್ ಇರುತ್ತೆ. ಈಗ ಅರ್ಥ ಆಯ್ತಾ? ಇಮ್ಮಿಡಿಯೇಟಾಗಿ ನಾವೇನು ಮಾಡೋದು ಅಂದರೆ, ಇಲ್ಲಿ ಏನಿದೆಯೋ ಸಾಧ್ಯವಾದಷ್ಟು ಆ ಕಡೆ ಇಲ್ಲಿಂಗೆ ಇನ್ನೊಂದು ನೋಡಿ ಇಡಿಸ್ಕೊಳ್ಳಿ. ಈಗ 1.5 ತಿಂಗಳಿಗಾಗಿದೆ. ಒಂದೂವರೆ ತಿಂಗಳಿಗಾಗಿದೆ. ಇನ್ನೂ 4 ತಿಂಗಳಾಗುತ್ತೆ. ಇನ್ನೂ 4 ತಿಂಗಳಾಗುತ್ತೆ. ಸುಮ್ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಮುಗಿದು ಬಿಡುತ್ತೆ ನೋಡಿ. ಇಮ್ಮಿಡಿಯೇಟಾಗಿ ಇದೆಲ್ಲ ಆ ಕಡೆ ಪರ್ಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಸಾಧ್ಯವಾದಷ್ಟು ಇನ್ನೊಂದು ಸಾರಿ ಮಟನ್ ಇರಬೇಕಾದ್ರೆ ಇದನ್ನ ಸ್ವಲ್ಪ ಆ ಕಡೆ ಇಲ್ಲಿ ಏನು ಹಾಕೋಬೇಡಿ. ಇಲ್ಲಿ ಸ್ವಲ್ಪ ಇರ್ತದೆಲ್ಲ ಮತ್ತೆ ಫೈನಾನ್ಷಿಯಲ್ ಕೂಡ ವ್ಯತ್ಯಾಸ ಆಗುತ್ತೆ ನೋಡಿ. ಬರೋಂಥ ದುಡ್ಡು ಬರಲ್ಲ, ನಿಂತ್ಕೊಂಡ್ಬಿಡುತ್ತೆ. ನಮ್ಮ ತೊಗೊಂಡು ಹೆಂಗೆ ಕೇಸ್ ಏನಾಗಿರುತ್ತೋ ಅದೇ ಎಷ್ಟು ನೆತ್ತಿ ಮೇಲೆ ಹಾಕೋತೀವಿ ಅಷ್ಟು ನೆತ್ತಿ ಮೇಲೆ ಹಾಕ್ಕೊಳ್ತೀವಿ, ತೊಂದರೆ ಮಾಡ್ಕೊಳ್ತೀವಿ. ಸರ್, ನಾ ಯಾರ ಹೆಸರಿಗಿದೆ ಇದು? ಜಾಯಿಂಟ್ ಇದೆಯಾ? ನಾವಮ್ಮ ಯಾರು ಪಾಪು? ತಂಗಿ ಅಂದ್ರೆ ಏನು ಪಾಪು ಏನು ಮಾಡ್ತೀಯಮ್ಮ? ಅವರು ಐ ಟಿ ಕೆಲಸ. ಮೊನ್ನೆ ಹಾಕ್ತಿದ್ವಿ, ಸುಮ್ಮನೆ ಹಾಕ್ಸಿದ್ರೆ ತೆಗೆದಿದ್ದು ಸರಿ ಸರಿನಾ? ಆಕಸ್ಮಿಕ ಅದು ನಾವು ಏನಂದರೆ, ನಾವು ಹೊರಗಡೆ ಆ ಸೈಟ್ ನಮ್ಮದು, ನಮ್ಮ ಸೈಟು ಅಂತ ಹಾಕ್ಕೊಂಡಲ್ಲಿ ಆರ್ಥಿಕವಾಗಿ ಸಾಲ ಮಾಡ್ತೀವಿ. ಅಂದರೆ ಫೈನಾನ್ಷಿಯಲಿ ಸಾಲ ಆಗುತ್ತೆ ನಮಗೆ. ಅರ್ಥ ಆಯ್ತು ಹೇಳೋದು? ಯಾವುದೋ ಬಂದು ಯಾವುದೋ ಇಲ್ಲಿ ಈಗ ಎಲ್ಲ ಇದ್ದುಬಿಟ್ರೆ ಇದು ಇಲ್ಲೇ ಇದ್ದು, ಆ ಮಣ್ಣಿದ್ದು ಐಟಿಗೆ ಎಲ್ಲ ಇದ್ರೆ, 1 ತಿಂಗಳು ಸುಮ್ಮನೆ ಇದ್ರೆ, 2ನೇ ತಿಂಗಳು ಈ ಇದು ಮಾಡ್ತಾರಲ್ಲ, ಮೇಸ್ತ್ರಿ ಪಾಸ್ತ್ರಿ ಇರ್ತಾರಲ್ಲ, ಒಂದಷ್ಟು ದುಡ್ಡಿಸ್ಕೊಂಡು ಅದೇ ಹೋಗ್ಬಿಡ್ತಾನೆ. ನಾವೆಷ್ಟೇ ಇದು ಮಾಡಿದ್ರು ಕೂಡ ಯಾವುದೋ ಒಂದು ಗೆಡ್ಡದಲ್ಲಿ ಬಿದ್ದು ಬಿಡ್ತೀವಿ ಅಂತ. ಈಗ ಆಲ್ರೆಡಿ ಯಾವುದೋ ಒಂದು ಒಬ್ಬ ಡಾಕ್ಟ್ರು ನರ್ಸಿಂಗ್ ಹೋಮ್ನಲ್ಲಿ ಹೇಳಿದೆ, ಇದೇನು ಕೆಲಸನೇ ಆಗಿಲ್ಲ ಕಣಪ್ಪ ಅಂತ ಹೇಳಿದೆ. 100% ಕರೆಕ್ಟ್ ಅಂತ. ಸೊ ಹಾಗಾಗಿ ಸಾಧ್ಯವಾದಷ್ಟು ಇದನ್ನ ನೀವು, ಯಾಕಂದ್ರೆ ಇಂಜಿನಿಯರ್ ಸಾಹೇಬ್ರು ನೀವು ಅಲ್ವಾ, ನೀವೇನು ಇದಲ್ಲ
ಏನಪ್ಪ ಅಂದ್ರೆ ಸಾಧ್ಯವಾದಷ್ಟು ಅದನ್ನ ಅನುಸರಿಸೋಣ. ಸರಿ ಅಲ್ವಾ? ಹಂಗಂತ ಎಲ್ಲರೂ ತಪ್ಪು ಅಂತ ಹೇಳ್ತಿಲ್ಲ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಅನುಸರಿಸ್ಕೊಳ್ತೇವೆ. ಇದೆಯಲ್ಲ ಇದೆಯಲ್ಲ ಅದು ಡೌನ್ ಇದೆಯಲ್ಲ, ಆ ಡೌನಲ್ಲಿ ನಾವೇನು ಮಾಡೋಣ ಅಂದರೆ ಫ್ಲಾಟ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಡೌನ್ ಮಾಡ್ತೀವಿ. ಸರಿ ವೆರಿ ಇಂಪಾರ್ಟೆಂಟ್. ಫಸ್ಟು ಮಣ್ಣು ಹಾಕ್ಕೊಳ್ಳಿ. ಅದು ಡೌನ್ ಮಾಡಿದ್ರೆ ಅದು ಇದು ಟಾಯ್ಲೆಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇದನ್ನ ಈ ಲೆವೆಲಲ್ಲೇ ಮಾಡಿಕೊಂಡು ನಾರ್ತ್ ಫೇಸಿಂಗಲ್ಲಿ ನಾರ್ತ್ ಫೇಸ್ ಸರಿ ನಾರ್ತ್ ಸಿಟ್ಟಿಂಗ್ ಬೇಸಿಂಗ್ ಸರಿ ಸಿಟ್ಟಿಂಗ್ ಬೇಸಿಂಗ್ ನಾರ್ತ್ ಫೇಸಿಂಗಲ್ಲಿ ಮಾಡ್ಕೊಂಡು ಸರಿ ಸರ್ ತೊಗೊಂಬೋದ್ರಾ ಏನು ಹೇಳಿದ್ರೆ ಇಟ್ಕೊಳ್ಳಿ. ನಾವೇನು ಅಲ್ಲೇನು ಮಾಡ್ಕೊಳ್ಳೋದಲ್ಲ. ಸಾಧ್ಯವಾದಷ್ಟು ಹಿಂಗತ್ತಿ ಹಿಂಗೊಂದು ಮಾಡ್ಕೋಬೇಕಾಗಿತ್ತು. ಡೋರ್ಲಿ ಬರೋದು ಮಾಡ್ಕೊಂಡಿದೀವಿ ಹಂಗಂತ ಎಲ್ಲ ಕಿತ್ತಾಕಬೇಡಿ. ಏನು ಮಾಡ್ಕೊಳ್ಳಿ ಡೋರ್ನ. 1% ಅವೇನು ಲೆಕ್ಕ ಬರಲ್ಲ. ಅದು ಸ್ಥಾನ ಓಕೆ ಚೆನ್ನಾಗಿದೆ. ಸ್ಥಾನ ಏನು ತೊಂದರೆ ಆಗಿಲ್ಲ. ತೊಂದರೆ ಆಗಿದ್ರೆ ಹೇಳ್ತಿದ್ದೆ ಈಗ ಕಿತ್ತಾಕ್ಬಿಡ್ರಿ, ಇದು ಆಗದಾಗತ್ತೆ ಈ ಕಡೆ ಹಾಕೊಂಡ್ಬಿಡೋಣ ಇಲ್ಲ. ಬಟ್ ಈ ಬೇಸಿಗೆ ಇದೆಯಲ್ಲ ಇದು ಮಾತ್ರ ಫಸ್ಟ್ ಕ್ಲಾಸ್ ಇದೇ ಹೈಟ್ನಲ್ಲಿ ಸರಿ ಹೈಟ್. ನಾಳೆ ಮಣ್ಣು ಹಾಕ್ಸಿ. ಸರಿ ಇಲ್ಲಾಂದ್ರೆ ಕಿತ್ತಾಡೋದು ಬತ್ತು ಒಬ್ರಿಗೊಬ್ರಿಗೆ ಬಿರುಸಾಗತ್ತೆ. ಸರಿ ಸರಿ ನಾರ್ತ್ ಫೇಸಿಂಗ್ ಸರಿ ಸರಿ ನಾರ್ತ್ ಫೇಸಿಂಗ್ ಮಾಡಿ ಒಂದು. ಎರಡನೇದು ತೆಗಿತೀವಲ್ವ ಇದನ್ನ. ಹೌದು ತೆಗಿತೀವಿ. ನೀವು ತೆಗಿತೀವಲ್ವ? ಹೌದು ಬಾಲ್ಕನಿ ಬರುತ್ತಾ ಮುಂದೆ? ಹೌದು ಬಾಲ್ಕನಿ ಬರುತ್ತೆ. 3 ಫೀಟ್ ತಗೊಳ್ಳಿ. 3 ಫೀಟ್ 3 ಫೀಟ್ ಅದೇ ಕಾಲಮ್ಗಳ ತಗೊಳ್ಳೋ ಅಂತಿದ್ದೀವಿ. ಈ ಕಾಲಮ್ಗಳ ತಗೊಂಬೇಕು, ಇಲ್ಲಿ ಫುಲ್ ತಗೊಬೇಕು. ಏನು ಈ ಮುಂದೆ ಬಾಲ್ಕನಿ ಹೇಳ್ತೀನಿ. ಈಗ ಇಲ್ಲಿ ಒಂದು ಇದ್ರ ಸ್ಟ್ರೈಟಾಗಿ ಒಂದು ಸ್ಕ್ವೇರ್ ಪಿಲ್ಲರ್ ಹಾಕಿ. ಸ್ಕ್ವೇರ್ ಪಿಲ್ಲರ್ ಹಾಕಿ. ಸರಿ ಸರಿನಾ? ವೆರಿ ಇಂಪಾರ್ಟೆಂಟ್. ಸರಿ ಅದು ನೆನಪಿರ್ಬೇಕು. ಇಂಜಿನ್ ತಿರುಗಿ ಮತ್ತೆ ಮಿಸ್ ಮಾಡ್ಕೊಬೇಡಿ. ಸರಿ ಸರಿನಾ? ಯಾಕಂದ್ರೆ ನೀವು ಚೆನ್ನಾಗಿದ್ರೆ ಎಲ್ಲರೂ 100 ಮನೆಗಳು ಚೆನ್ನಾಗಿರ್ತವೆ ಅಲ್ವಾ? ಕರೆಕ್ಟಾಗಿ ಇದು ಬೇಸಿಕ್ ಪರ್ಫೆಕ್ಟ್ ಇರಬೇಕು. ಔಟರ್ ಫೇಸ್ ಸರಿ ಮತ್ತೆ ಔಟರ್ ಫೇಸ್ ಈ ಬೇಸಿಕ್ ಪರ್ಫೆಕ್ಟ್ ಸರಿ ಮತ್ತೆ ನೀನು ಹಿಡಿದಿಲ್ಲ. ಸರಿ ಒಂದು ಸ್ಕ್ವೇರ್ ಪಿಲ್ಲರ್ ಕಮ್ಮಿ ಪಿಲ್ಲರ್ ಆಗಲಿ. ಅವ್ರಿಗೆ ಒಂದು ಬಿಡಿ ಕಳ್ಸೋ. ಇದನ್ನ ಈ ಲೆವೆಲ್ಗೆ ಮಾಡ್ಕೊಳ್ಳಿ. ಲೆವೆಲ್ ಯಾವುದೇ ಕಾರಣಕ್ಕೂ ಮಿಸ್ಸಿಂಗ್ ಆಗಬಾರ್ದು. ಅಪ್ ಅಂಡ್ ಡೌನ್ಸ್ ಯಾವಾಗ ಆಗುತ್ತೋ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನಲ್ಲಿ ಯಾವುದೇ ಒಂದು ಮನೆಯಲ್ಲಿ ಹಾವು ಅಂದ್ರೆ ಜಿಗ್ಜಾಗ್ ಯಾವಾಗ ಆಗುತ್ತೋ, ಈಗ ಮಾತೃ ಸ್ಥಾನದಲ್ಲಿ ಜಿಗ್ಜಾಗ್ ಆದಾಗ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆ ಆಗುತ್ತೆ. ಅಕಸ್ಮಾತ್ ಪಿತೃಸ್ಥಾನದಲ್ಲಿ ಕಾಂಪಾಸ್ಗೆ ಅನುಗುಣವಾಗಿಲ್ಲದೆ ಪಶ್ಚಿಮದಲ್ಲಿ ಅಥವಾ ಪೂರ್ವದಲ್ಲಿ ಏನಾದ್ರೂ ವ್ಯತ್ಯಾಸ ಆದರೆ ಗಂಡು ಮಕ್ಕಳ ಮೇಲೆ ಅತಿ ದೊಡ್ಡ ಜೀವನ ಅಯೋಮಯ ಆಗತ್ತೆ. ಯಾವಾಗ ಜಿಗ್ಜಾಗ್ ಆಗುತ್ತೋ ಲೈಫು ಜಿಗ್ಜಾಗ್ ಆಗತ್ತೆ ಅಂತ ಅಲ್ವಾ? ಇದು ಲಾಜಿಕ್ ಇದು. ಸೊ ಹಾಗಾಗಿ ಇದನ್ನ ಯಾವಾಗಲೂ ಅಪ್ ಅಂಡ್ ಡೌನ್ ಮಾಡಬೇಡ್ರಿ. ಸಾಧ್ಯವಾದಷ್ಟು ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಸರಿನಾ? ಇದೇನು ಅಟ್ಯಾಚ್ ಆಯ್ತು? ಅಟ್ಯಾಚ್. ಇದು ಮೇನ್ ಡೋರ್ ಮಾಡ್ಕೊಳ್ಳಿ. ಮೇನ್ ಡೋರ್ ಮಾಡ್ಕೊಂಡಾಗ ಇಲ್ಲಿ 1 ಇಂಚ್ ಆದ್ರೂ ಕೂಡ ನಮಗೆ ಎಡ್ಜ್ ಕೊಡಿ. ಸರಿ ಎಡ್ಜ್ ಕೊಟ್ಟು ಡೋರ್ ಇಟ್ಕೊಳ್ಳಿ. ಸರಿ ತೊಂದರೆ ಇಲ್ಲ. ಸರಿ, ಈ ಮನೆಯಲ್ಲಿ ನಾನು ಏನು ಗೊತ್ತಾ, ಈ ಮನೆಯಲ್ಲಿ ಬೇಕಾದ್ರೆ ಸಜ್ಜೆ ಪಜ್ಜೆ ಹಾಕ್ತಾ ಡೋರ್ ಮಾಡ್ಕೊಂಡು ಸಜ್ಜೆ ಪಜ್ಜೆ ಹಾಕೋಬಹುದು. ಹೌದು ಇದ್ರಲ್ಲಿ ಸರಿ ಈ ರೂಮಲ್ಲಿ ಸರಿನಾ? ಇಲ್ಲಿಂದ ಇಲ್ಲಿ ಎಲ್ ಶೇಪ್ ಹಾಕೊಳ್ಳಿ. ಒಂದು ವಾರ್ಡ್ರೋಬ್ ಮಾಡ್ಬೇಕಂದ್ರೆ ಟೋಟಲ್ ಇಲ್ಲಿಂದ ಅಲ್ಲಿವರೆಗೂ ಮಾಡ್ತಾರೆ. ಸರಿ ಸರಿನಾ? ಬೇಡ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಮಾಡ್ತಾರೆ. ಸರಿ ಅಷ್ಟು ಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿಲ್ಸ್ಬೇಡಿ. ಇಲ್ಲಿ ಸ್ಟಾಪ್ ಮಾಡ್ಬೇಕು. ಸರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಈ ಕಡೆನ್ನ ಮಾಡ್ಕೊಳ್ಳಿ. ಇಲ್ಲ ಎರಡೂ ಕಡೆ ಮಾಡ್ಕೊಂಡ್ರು ಕೂಡ ಇಲ್ಲಿ ಇದು ಎರಡೂ ಕ್ಲೋಸ್ ಆಗ್ತಾ ಬರ್ಬೇಕು. ಅಲ್ಲಿಂದನು ಏನಾದ್ರೂ ನಾವು ಮಿಸ್ಟೇಕ್ ಮಾಡಿ ಅಲ್ಲಿಂದ ಮಾಡಿದ್ವಿ, ಇದೇನಾದ್ರೂ ಮಾಡಿದ್ವಿ ಅಂದ್ರೆ ಗಂಡು ಮಕ್ಕಳು ಆಯುಷ್ಯ ಕಡಿಮೆ ಆಗತ್ತೆ. ಟೆಸ್ಟ್ ಮಾಡಿ. ಈಗ ಮೇಲ್ಗಡೆ ಈಗ ವಿಂಡೋ ಏನಾದ್ರು ಸೆಂಟರ್ ಬಂದ್ರೆ ಸೆಂಟರ್ ಈಗ ಸೈಡ್ ಅಲ್ಲಿ ರೂಮ್ ಮೇಲೆ ಇದೆಯಲ್ಲ, ಆಕ್ಚುಲಿ ಮಿಡಲ್ ಏನಾದ್ರು ಮಾಡಿದ್ರೆ ನಾವು ಪರ್ಫೆಕ್ಟ್ ಆಗಿದೆ. ಏನು ಬೇಡ, ಪರ್ಫೆಕ್ಟ್ ಆಗಿದೆ. ಏನು ಬೇಡ, ಪರ್ಫೆಕ್ಟ್ ಚೆನ್ನಾಗಿದೆಯಲ್ವಾ? ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿರೋದನ್ನ ಕಡಖಂಡಿತವಾಗಿ ಚೆನ್ನಾಗಿಲ್ಲ. ಇದು ಕಾಂಪ್ರಮೈಸ್ ಆಗೋದು ಬೇಡ. ಕಟ್ತಿರೋ ಮನೆ ಅಲ್ವಾ ಇದು? ಇದು ಬೆಂಗಳೂರು ಯಾವ ಏರಿಯಾ? ಇದು ಸರ್ಜಾಪುರ ಅಲ್ವಾ? ಕಾಮನ್ ಅಟ್ಯಾಚ್ ಅದು ಕೂಡ ಸೇಮ್ ಮಾಡೋಣ ಅನ್ಕೊಂಡ್ವಿ. ಅದು ಕೆಳಗಡೆ ಬೇಡ ಅಂತ ಅನ್ಕೊಂಡ್ವಿ. ಬೇಡ ಟೋಟಲ್ ರೂಮ್ ಮಾಡ್ಬಿಟ್ರಿ.
ಅವ್ರು ಏನು ಮಾಡಿಲ್ಲ, ಹಂಗೆ ಬಿಟ್ಟಿದ್ವಿ, ಓಪನ್ ಆಗಿ ಅಲ್ಲ ಈಗ ಓಪನ್, ಪೂರ್ತಿ ಓಪನ್ ರೂಮ್ ಅಲ್ವಾ ಇದು? ಇಲ್ಲ 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 ಓಪನ್ ಇದೇನು ರೂಮ್ ಅಲ್ಲ ಇದು, ಓಪನ್ ಇದು. ಈಗ ಆ ಕಡೆ ಹೆಂಗಿತ್ತು ಈ ಕಡೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಹಾ. ಆಮೇಲೆ ಫ್ಯೂಚರ್ ನೋಡೋಣ ಮಾಡೋದ ಬೇಡ ಬೇಡ, ದೊಡ್ಡದಾಗಿರುತ್ತೆ ಏನಕ್ಕೆ ಅಂತ ಹಂಗೆ ಬಿಟ್ಟು ಸುಮ್ಮನೆ ಓಪನ್ ಇರಲಿ. ಬಟ್ ಇಲ್ಲಿ ಮೇಲೆ ಫ್ಲೋರ್ ಅಲ್ಲಿ ಸೇಮ್ ಬೆಡ್ರೂಮ್ ಬರುತ್ತೆ. ವಿಂಡೋ ನೋಡಿ, ವಾಲ್ ಇಲ್ಲಿ ಬಂದ್ರೆ ಮಾತ್ರ ವಿಂಡೋ ಓಕೆ. ವಾಲ್ ಬಂದ್ರೆ ಮಾತ್ರ ನೆನ್ಪಿಟ್ಕೊಳ್ಳಿ. ಈ ವಾಲ್ ಏನಾದ್ರೂ ಬಂದಲ್ಲಿ ಈ ಡೋರ್ ಇದು ವಿಂಡೋ ಓಕೆ. ಬರೆದದ್ದಲ್ಲಿ ಈ ವಿಂಡೋ ಇಲ್ಲಿ ಬರಲಿ. ಈ ವಿಂಡೋ ಸ್ವಲ್ಪ ಈ ಕಡೆ ಚಾಚು, ಸರಿನಾ? ಅಲ್ಲಿಂದ ಇಲ್ಲಿವರೆಗೂ ಚಾಚಬಹುದು. ಅಷ್ಟು ದೊಡ್ಡದು ಬೇಡಪ್ಪ ಅಂತಂದ್ರೆ ಸ್ವಲ್ಪ ಈ ಕಡೆ ದೂಡ ಅಲ್ವಾ? ಸರಿ, ನೆನಪಿರ್ಲಿ ಸ್ವಲ್ಪ. ಅದು ಎಷ್ಟೊಂದು ಅಲ್ಲಿ ಬರ್ಲಿ, ಅಲ್ಲೇ ಬರ್ಲಿ ಅಷ್ಟೇ. ಆಕಸ್ಮಿಕ ಏನಾದ್ರು ನಮ್ಗೆ ಇದು ಬರುತ್ತೆ ಅಂದಲ್ಲಿ, ಯಾವುದು ಗೋಡೆ ವಾಲ್ ಬಂದಲ್ಲಿ, ಗೋಡೆ ಬಂದಲ್ಲಿ ಬಟ್ ಈ ವಾಲ್ ಬಂದಲ್ಲಿ ಇಲ್ಲೊಂದು ಬರುತ್ತೆ ಅಷ್ಟೇ. ವೆಂಟಿಲೇಟರ್ ಬರ್ತಲ್ವಾ, ತಪ್ಪೇನಿಲ್ಲ, ಸರಿನಾ? ಇದೇನೋ ಅದನ್ನೊಂದು ವ್ಯವಸ್ಥೆ ಮಾಡ್ಕೋಬಹುದು. ಬಾತ್ರೂಮ್, ಕಾಮನ್ ಬಾತ್ರೂಮ್, ಟಾಯ್ಲೆಟ್ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ಕೋಬಹುದು. ವಾಷಿಂಗ್ ಏರಿಯಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೇಳಿದ್ರೆ ಹೇಳ್ತೀನಿ. ನಿಮ್ಮ ಅನುಕೂಲಕ್ಕೆ ಈಗ ಇದೇ ತರ ಮೇಲೇನೆ ಇದೆ ಸರ್. ಮೇಲೇನೆ ಏನ್ ಮಾಡ್ತಿರಲ್ಲಿ? ಅದೇ ಸೇಮ್ ಬೆಡ್ರೂಮ್ ಮಾಡಿ ಸೇಮ್ ಅಟ್ಯಾಚ್ ಬಾತ್ರೂಮ್, ಸೇಮ್ ಇಲ್ಲಿ ಆ ಕಡೆ ಹೆಂಗಿದೆ ಆ ಕಡೆಗೆ ಸೇಮ್ ಹಂಗ್ ಮಾಡ್ಕೊಂಡು, ಸರಿನಾ? ಈ ಚಿಲ್ಡ್ರನ್ ಬೆಡ್ ಏನ್ ಮಾಡಲ್ಲ, ಮೇಲೆ ಚಿಲ್ಡ್ರನ್ ಬೆಡ್ ಮಾಡ್ತೀರಾ? ಇಲ್ಲ ಮಾಡಲ್ಲ, ಬರೀ ಡಬಲ್ ಬೆಡ್ರೂಮ್ ಅಷ್ಟೇ ಮಾಡ್ತೀವಿ. ಒಂದ್ರಲ್ಲಿ ಅಪ್ಪ ಅಮ್ಮ ಈಗ ಒಂದ್ ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡ್ರಿ, ಇದು ಬೆಡ್ರೂಮ್ ಮಾಡಲ್ವಲ್ಲ? ಮೇಲೆ ಮಾಡ್ತೀವಿ, ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡಲ್ಲ, ಸುಮ್ಮನೆ ಓಪನ್ ಆಗಿ ಬಿಡ್ತೀವಿ. ಪಾಪಗೆ ಮೇಲೆ ಮೇಲೆ ಮಾಡ್ತೀರಾ? ಹಾ ಸರಿ, ಓಕೆ 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 ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್. ಅಲ್ಲೊಂದು ಪಿಲ್ಲರ್ ಮಾತ್ರ ಎಮರ್ಜೆನ್ಸಿ ಪಿಲ್ಲರ್, ಯಾವುದೇ ಕಾರಣಕ್ಕೆ ಇದು ಮಾಡಬೇಡಿ. ಆ ಪಿಲ್ಲರ್ ಇಂದ ಮುಂದಕ್ಕೆ 3 ಫೀಟ್ ಹೋಗಿರುತ್ತಲ್ಲ, ಅಲ್ಲೇ 3 ಫೀಟ್ ನನಗೆ ಕೌಂಟ್ ಬೇಕು. ಅಕಸ್ಮಾತ್ 2.5 ಇಂದ 2.5 ತಗೊಂಡ್ರೆ 2.5 3ಗಿಂತ ಜಾಸ್ತಿ ಬೇಡ, 3ಕ್ಕಿಂತ ಜಾಸ್ತಿ ಬೇಡ. ನೀವೆಲ್ಲ ಫೈನಲ್ ಒಂದು ಲೆವೆಲ್ಗೆ ಬಂದಾಗ, ಸೆಕೆಂಡ್ ಫ್ಲೋರ್ ಬಂದಾಗ ನಾನು ಆ ಸೈಟ್ ಇದು ಕೊಡ್ತೀನಿ. ನೀವು ಕಾಂಪೌಂಡ್ ಆಗ್ತಿರಲ್ವ, ಅಡ್ಜಸ್ಟ್ ಮಿಸ್ಟೇಕ್ ಮಾಡ್ಕೋಬೇಡಿ, ಕಾಂಪೌಂಡ್ ಮಾಡ್ಕೊಂಬೇಡಿ. ಫಸ್ಟ್ ಕ್ಲಾಸ್ ಮನೆ, ಅದು ಅದ ರೋಡ್ ಅದಲ್ಲ ನಮ್ದು, ಅಲ್ಲಿಂದ ಓಡಾಡೋದು ನಾವು, ಸರಿನಾ? ಇಲ್ಲೆಲ್ಲ ರೋಡ್ ಇಲ್ಲ ನಮಗೆ. ನಾವು ಅದನ್ನ ಸುಮ್ಮನೆ ಜಮೀನ್ ಖಾಲಿತ್ತು ರೋಡ್ ಮಾಡ್ಕೊಂಡಿದ್ದೀರಿ. ಸಾಧ್ಯವಾದಷ್ಟು ಈ ಮಟೀರಿಯಲ್ ಟೋಟಲ್ ಆಗಿ ಆ ಕಡೆ ಮಾಡ್ಕೊಳ್ಳಿ, ಆ ಕಡೆ ಮಾಡ್ಕೊಳ್ಳಿ. ಕೆಲಸ ನಿಂತೋಗಲ್ಲ, ಫೈನಾನ್ಷಿಯಲ್ ಟೈಟ್ ಆಗಲ್ಲ ನಿಮಗೆ. ಸಾಧ್ಯವಾದಷ್ಟು ಬೇಗ ಮುಂದುವರಿಯುತ್ತೆ. ಇಲ್ಲಾಂದ್ರೆ ಒಬ್ರಿಗೊಬ್ರಿಗೆ ಇರು ಸುಮ್ಮನೆ ಸಾಗುತ್ತೆ ನೋಡ್ರಿ, ನಿಂತೋಗುತ್ತೆ ಸುಮ್ಮನೆ. ಅರ್ಥ ಆಯ್ತಾ? ಅದು ಮೇನ್ ಹೇಳಿ. ಅದು ಅಲ್ಲಿ ಇವಾಗ ಮೇಲೆ ಫ್ಲೋರ್ ಮೇನ್ ಡೋರ್ ಕಾಲ ಪಕ್ಕದಲ್ಲಿ ಇಟ್ಕೊಂಡು ಅಂತಿದ್ದೀವಿ. ಮೇಲೆ ಓಕೆ. ಈಗ ನೋಡಿ, ಹಿಂಗೆ ಹತ್ತೀವಲ್ವಾ, ಹತ್ತಿ ಇಲ್ಲಿ ಬರ್ತೀವಿ, ಹಿಂಗೆ ಬಾಲ್ಕನಿ, ಸರಿನಾ? ಬಾಲ್ಕನಿ ಬಂದು ಇಟ್ಕೊಳ್ತೀರಾ, ಹಿಂಗೆ ಬಂದು ಹಿಂಗೆ ಇಟ್ಕೊಳ್ತೀರಾ, ಒಳಗಡೆ ಮೇನ್ ಡೋರ್ ಇಟ್ಕೊಳ್ತೀರಾ? ಸರಿ. ಎರಡು ಇಂಚ್ ಇಟ್ಬಿಟ್ಟು 2 ಇಂಚಸ್ ನಮಗೆ ಫಸ್ಟ್ ಕ್ಲಾಸ್ ಇದೆ ಅಲ್ವಾ? ಅಕಸ್ಮಾತ್ ಏನಾದ್ರೂ ಇಲ್ಲಿ 2 ಇಂಚಸ್ ಕೊಟ್ಟಾಗ ಅಲ್ಲಿ ಏನಾದ್ರೂ ನಾವೇನಾದ್ರು ರೂಮ್ ಮಾಡಿದ್ರೆ ಅಲ್ಲಿ 2 ಇಂಚಸ್ ಕೊಡಬೇಕು. ನೆನಪಿರ್ಲಿ ಸ್ವಲ್ಪ. ಅದು 2 ಇಂಚ್ ತಗೋಬೇಕು, ಅದು 2 ಇಂಚಸ್ ತಗೋಬೇಕು. 3 ಇಂಚಸ್ ತಗೊಳಂಗಿಲ್ಲ ತಿರ್ಗಾ, ನೆನಪಿರ್ಲಿ. ಇಲ್ಲ ಅಲ್ಲಿ ಇಲ್ಲಿ 2 ಇಂಚಸ್ ಅದು 6 ಇಂಚ್ ತಗೊಳ್ಳೋಣ ಬೇಡ, 6 ಇಂಚಸ್ ಬೇಡ, ಜಾಸ್ತಿ ಮ್ಯಾಕ್ಸಿಮಮ್ ಅಂದ್ರೆ 3 ಇಂಚಸ್ ತಗೊಳ್ಳಿ ಸಾಕು, ಸರಿನಾ? 3 ಇಂಚಸ್ ತಗೊಂಡು ಇಂಪಾರ್ಟೆಂಟು ಇಲ್ಲಿ ಅಂದ್ರೆ ಅಲ್ಲಿ ಲೆಕ್ಕ ಹೇಳ್ತಿರೋದು, ಅರ್ಥ ಆಯ್ತಾ? ನಾವೊಂದು ಇದು ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಏನು ಡೋರ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, 3.5 3.5 3.3 3.5 3.7 ಮಾಡ್ತೀವಿ ತಿಳ್ಕೊಳ್ಳಿ. ಮಾಡ್ಕೊಂಡಾಗ ವಿಂಡೋ ಈ ಕಡೆ ಕೊಡಬೇಡಿ, ಅದರಲ್ಲಿ ಡೋರ್ ಪ್ಲಸ್ ವಿಂಡೋ ಅದರಲ್ಲೇ. ಹೌದು, ಕಾಂಬ ಕೊಡ್ತೀವಲ್ಲ, ಕಾಂಬ ಸ್ಟೆಪ್ಲ ಕೊಡ್ತೀವಲ್ವಾ, ಸೊ ಅದಕ್ಕಾಗಿ ನಾನು ಹೇಳೋದು ಡೋರ್ ಇಲ್ಲಿ ಕೊಡಿ. ಪಕ್ಕದ ಇನ್ನೊಂದು ರೂಮ್ ಕಟ್ತಿರೋದು, ಅಲ್ಲಿ ಬಂದು ಭಯ ಸರ್. ಏನು ನೋಡಿದ್ರೆ ಏನಾಗುತ್ತಂದ್ರೆ, ಈ ಸೈಟು ಪ್ಲಸ್ ಕನ್ಸ್ಟ್ರಕ್ಷನ್ ನೋಡಿದೆ, ಸೈಟು ಏನು ನಿಮಗೇನಂತ ಕುತ್ಕೆ ಹೋಗಂತ ತೊಂದರೆ ಏನೂ ಇಲ್ಲ. ಸೈಟ್ ಬಗ್ಗೆ ಆಲೋಚನೆ ಬೇಡ, ಅದೇ ದೊಡ್ಡ ತೊಂದರೆ ಐತಪ್ಪ ಅನ್ನೋ ಪ್ರಶ್ನೆ ಇಲ್ಲ, ಏನೂ ಆಗಲ್ಲ. ಭಾಳ ಚೆನ್ನಾಗಿದ್ದೀರಿ, ಭಾಳ ಚೆನ್ನಾಗಿ ಇರ್ತೀರಿ, ಅರ್ಥ ಆಯ್ತಾ? ಮಿಸ್ಟೇಕ್ ಮಾಡ್ಕೋಬೇಡಿ. ಈಗೆಲ್ಲ ಮಾಡಿದಿರಲ್ಲ ಹಾಗೆ ಮಾಡ್ಕೊಳ್ಳಿ. ಆದರೆ ನೀವು ಸ್ವಲ್ಪ ಕಾಂಪೌಂಡ್ ಕಟ್ಟಬೇಕಾದ್ರೆ ಟೈಲ್ಸು ಗ್ರಾನೈಟ್ಸು ಹಾಕ್ಸ್ಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ, ಸರಿನಾ? ನಾವೆಲ್ಲ ಏನಾರ ಮಾಡ್ಕೊಂಡು ಅಂತ ಆ ಕಡೆ ಬಾಲ್ಕನಿ ಕೊಡಬೇಡಿ, ಆ ಕಡೆ ಬಾಲ್ಕನಿ ಬೇಡ, ಸರಿನಾ? ಆ ಕಡೆ ಜಾಗ ಎಷ್ಟು ಬಿಟ್ಟಿದೆ, ಖಾಲಿ ಜಾಗ 1.5 ಬಿಟ್ಟಿದ್ದೀನಿ, 1.5 ಬಿಟ್ಟಿದೆ. ಈ ಕಡೆ ಒಂದು 5 ಫೀಟ್ ಬಿಟ್ಟಿದ್ದು
5 ಫೀಟ್ ಸಾಕು. 3 ಫೀಟ್ ತನಕ ಬಾಲ್ಕನಿ ಸಾಕು. 3 ಫೀಟ್ ಬಾಲ್ಕನಿ ಸಾಕು. ಆಮೇಲೆ ಮುಂದಿನ ಲೆಕ್ಕಾಚಾರ ಇದೆಯಲ್ಲ ಅದು ನಮ್ದೇ ಅದ ಜಲ್ಲಿನ ನಮ್ದೇನಾ? ಇಲ್ಲ ನಮ್ದು ಪಕ್ಕದ ಹಿಂದ್ಗಡೆ ಕಟ್ಟಿದ್ದಾರೆ. ಅದಿರಲಿ, ಅದಿರೋದೇ ನಿಮ್ಗೆ ಇನ್ನೂ ಬಲ. ಅದು ಯಾರು ಏನು ಹಾಕ್ಕೊಂಡ್ರು ನಿಮ್ಗೆ ಅಂತ ಸರಿ ಅದು ನಮಗೆ ಬಲ. ಹೀಗೆ ಬೇಡ ಅಂತ ಅನ್ನೋದು ಬೇಡ. ಅದೆಷ್ಟನ್ನು ಹಾಕ್ಕೊಳ್ಳಿ ನಮಗೆ ಸರಿ ಸರಿ. ಇವೆಲ್ಲ ಪೂಜೆ ತೆಗೀರಿ, ಅದು ತೆಗೀದಿದ್ರೆ ಏನಂದ್ರೆ ಇದು ತೆಗೀದಿದ್ರೆ ಕುಂಟುತ್ತೆ ಸುಮ್ಮನೆ. ಕೆಲಸ ಕುಂಟಿಗಂತ ಓಡತ್ತಂತಾರಲ್ವ, ಹೌದಂದ್ರೆ ಆಡು ಭಾಷೆಯಲ್ಲಿ ಕುಂಟುತ್ತೆ ಅಂತ ಅಂದ್ರೆ ಸ್ಟಾಪ್ ಆಗುತ್ತೆ ಎಲ್ಲ ಮೆಲ್ಲಗೆ ಆಮೆಗತಿಯಲ್ಲಿ ಸಾಗುತ್ತೆ. ಸೊ ಹಾಗಾಗಿ ಮೇಲೆ ಮಾಡಬೇಕಾದ್ರೆ ನಾವೊಂದು ಕಿಚನ್ ಬರ್ತಲ್ಲ, ಅದು ಕಿಚನ್ ಪಕ್ಕದಲ್ಲಿ ಒಂದು ಅಪಾಪ್ ನಿಂತ್ಕೊಳತ್ತಲ್ಲ, ಹೌದು ನಿಂತ್ಕೊಳತ್ತಲ್ಲ ಅಲ್ಲಿ ಹೌದು ಅಲ್ಲೇ ಮಾಡ್ಕೋಬೋದು. ಸರಿ, ಪೂಜೆ ಮಾಡ್ಕೋಬೋದು ಅಲ್ಲೇ ಮಾಡ್ಕೊಂಡು ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಆ ಫೇಸಿಂಗ್ ಆ ಫೇಸಿಂಗ್ನಲ್ಲಿ ನಾವು ಅರ್ಚನೆ ಮಾಡಿ ಪೂಜೆ ಮಾಡ್ಬೋದು. ತೊಂದರೆ ಹೇಳೋದಷ್ಟೇ. ನಿಂತ್ಕೊಳ್ಳೋದ್ರಲ್ಲಿ ಕಂಪಲ್ಸರಿ ಅದೇ ಸ್ಪಾಟೇ. ನೋಡಿ ಲಕ್ಷ್ಮೀ ನಿಂತ್ಕೊಳ್ಳೋ ಮಗಳು ಲಕ್ಷ್ಮೀ ನಿಂತ್ಕೊಳ್ಳೋ ಅಲ್ಲಿ ತೊಂದರೆ ಏನಿಲ್ಲ. ಸ್ವಲ್ಪ ಮೇಲೆ ಹೋದ್ರೆ ಗೊತ್ತಾಗುತ್ತೆ. ಸರಿ, ಅದರ ಆಪೋಸಿಟ್ ಇದು ಹಂಗ ಕಾರ್ನಾಗ ಹೋಗುತ್ತೆ. ಸರಿ ಸರಿನಾ? ಸಂಪು ಇಲ್ಲಿ ಬರುತ್ತೆ ಸರ್, ಇಲ್ಲಿವರೆಗೂ ಜಾಗ ಇರುತ್ತಾ? ಅಲ್ಲಿವರೆಗೂ ಜಾಗ ಇದೆ ಅಲ್ವಾ? ಇಲ್ಲಿವರೆಗೂ ಕಾಂಪೌಂಡ್ ಬರುತ್ತಾ? ಇದ್ರೊಳಗೆ ಇಲ್ಲಿ ಮಾಡ್ಕೊಳ್ಳೋಣ. ಒಂದು ನಿಮಿಷ